ನೀವು ಡಿಸಿ ಯಾಕೆ ನಿಮ್ MD ಅವ್ರು ಯಾಕೆ ಬಂದಿಲ್ಲ? MD ಅವ್ರು ಯಾಕೆ ಬಂದಿಲ್ಲ? ನಿಮ್ MD ಅವ್ರು ಬರ್ಬೇಕ್ರಿ ಇಲ್ಲಿಗೆ. ನಿಮ್ಮ ಸಂಚಾರ ವ್ಯವಸ್ಥಾಪಕರು ಬೇರೆಯವ್ರದ್ದು ಯಾರ್ದಾರ ಏನಾದ್ರು ಸಮಸ್ಯೆ ಆದಾಗ ಕರ್ಕೊಂಡೋಗಿ ಟೇಬಲ್ ಮುಂದೆ ನಿಲ್ಸ್ಕೊಂಡು ಕ್ಯಾಕರ್ಸ್ ಮೊಕ್ಕು ಹೋಗಿತಾರಲ್ಲ, ಈಗ ಜನರು ಹೋಗಿತಾರೆ. ಬರ್ಬೇಕಿತ್ತು ತಾನೇ ಇಲ್ಲಿಗೆ ಅವರು? ಬರ್ಬೇಕಿತ್ತಲ್ವೇನ್ರಿ ಇಲ್ಲಿಗೆ? 20 ಅವರ್ ಆಗಿದೆ ಇನ್ಸಿಡೆಂಟ್ ಆಗಿ, 20 ಅವರ್ ಆಗಿದೆ. ಏನ್ ಮಾಡಿದೀರಾ? ನಾವೇ ಟ್ರೀಟ್ಮೆಂಟ್ ಏನ್ ಟ್ರೀಟ್ಮೆಂಟ್ ಕೊಡ್ಸಿದೀರಾ ಅಂದ್ರೆ ಹಾಸ್ಪಿಟಲ್ ಕರ್ಕೊಂಡ್ ಬಂದಿಲ್ವಾ? ಆಯ್ತು, ನಿಮ್ದು ಒಂದು ಕೇಳಿ ಸ್ವಾಮಿ, ಹಾಸ್ಪಿಟಲ್ ಕರ್ಕೊಂಡ್ ಬಂದು ಟ್ರೀಟ್ಮೆಂಟ್ ಆಗಿದೆ, ಆಪರೇಷನ್ ಆಗಿದೆ. ನಾವೆಲ್ಲ ಈಗ ಬಂದಿದ್ದೀರಾ? ನೆನ್ನೆಯಿಂದ ಇದೀವಿ. ನಾವು ಯಾರ್ಯಾರು ಫಾಲೋ ಅಪ್ ಮಾಡಿದ್ವಿ, ನೀವು ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ನಾವು ಮಾಡಿದೀವಿ. ನಾವೆಲ್ಲ ಮಾಡಿದೀವಿ ಟ್ರೀಟ್ಮೆಂಟ್ ಕರೆಕ್ಟ್. ಹೇಳಿ. ಹೇಳಿ. ಸುಮಾರು 25 ಸೇರ್ಕೊಂಡು ಫಸ್ಟ್ ಅನ್ನ ಎಂಪ್ಲಾಯನ್ನ ಶಿಫ್ಟ್ ಮಾಡಿದ್ವಿ. ಓಕೆ, ವಿತಿನ್ 5 ಮಿನಿಟ್ಸ್. ಓಕೆ, ನಂಬರ್ 1. ಓಕೆ. ನಂಬರ್ 2, ಆ ಎಂಪ್ಲಾಯನ್ನ ಯಾರು ಎಂಪ್ಲಾಯೀಸ್ ಟ್ರೀಟ್ಮೆಂಟ್ಗೆ ಇಬ್ಬರನ್ನ ಬಿಟ್ವಿ. ಕರೆಕ್ಟ್. ನಂಬರ್ 2. ಓಕೆ. ನಂಬರ್ 3, ಅಲ್ಲಿ ಯಾವ ಇನ್ಸಿಡೆಂಟ್ ಅವನು ಮಾಡಿದಲ್ಲ, ಯಾರು ಬೇರೆ ವ್ಯಕ್ತಿ ಮಾಡಿದಲ್ಲ, ಆ ಎಂಪ್ಲಾಯ್ ಅವನನ್ನ ಬಸ್ ಒಳಗಡೆ ಬಸ್ ಒಳಗಡೆಯಿಂದ ಹೋಗದಂಗೆ ನಮ್ಮ ಚಾಲಕ ಮತ್ತು ನಮ್ಮ ಎಂಪ್ಲಾಯೀಸ್, ಅಲ್ಲಿರೋ ಎಂಪ್ಲಾಯೀಸ್ ಬಸ್ ಒಳಗಡೆ ಪ್ರಯಾಣಿಕರಿಗೂ ತೊಂದರೆ ಆಗ್ತಿದೆ ಇಳಿಸಿ ಬಹಳಷ್ಟು ಒಳ್ಳೆ ಕೆಲಸ ನಮ್ಮ ಡ್ರೈವರ್ ಮಾಡಿ. ಈಗ ನಾವು ಅದೇ ಕೆಲಸ ನಾವು ಅಂತ ಹೇಳ್ತಾ ಇದ್ದೀವಿ. ಕೇಳಿ ಸರ್, ಇಷ್ಟೆಲ್ಲ ಮಾಡಾದ್ಮೇಲೆ ನಾನು ನಮ್ಮ DC ಸಾಹೇಬರು, ನಮ್ಮ DME ಸಾಹೇಬರು, ಡಿಪೋ ಮಿನಿಸ್ಟ್ರು, ನಮ್ಮ ಎಂಪ್ಲಾಯ್ಸ್ ಇಟ್ಕೊಂಡು ಫಸ್ಟ್ ನಮಗೆ ಟ್ರೀಟ್ಮೆಂಟ್ ಕೊಡ್ಸಿದ್ವಿ. ಓಕೆ. ಯಾಕೆ ನಮ್ಮ ಎಂಪ್ಲಾಯ್ ತೊಂದರೆ ಆಗಲ್ಲ. ಓಕೆ. ಅವನನ್ನ ಪೊಲೀಸ್ ಸ್ಟೇಷನ್ಗೆ ಇಮಿಡಿಯೇಟ್ FIR ಮಾಡಿಸಿದ್ವಿ. ಓಕೆ. ಯಾವುದು ನಮ್ಮ MD ಸಾಹೇಬರು, CTM ಸಾಹೇಬರು ಡೈರೆಕ್ಷನ್ಸ್ ಮೇಲೆ ಅವ್ರ ಕಂಟಿನ್ಯೂಷನ್ ಎವ್ರಿ ಹಾಫ್ ಅನ್ ಅವರ್ ಒಂದ್ಸರಿ ಕಂಟಿನ್ಯೂಷನ್ ಫಾರ್ ಬಂದಿದ್ದಾರೆ. ರಾತ್ರಿ 3-4 ಗಂಟೆವರೆಗೂ ಇಲ್ಲೇ ಇದ್ವಿ. ಓಕೆ. ನಮ್ಮ ಎಂಪ್ಲಾಯ್ಗೆ ತೊಂದರೆ ಆಗುತ್ತೆ ನಾವು ನೋಡ್ಕೊಳ್ತೀವಿ. ಅಲ್ಲಿಂದ ಮತ್ತೆ ಇಲ್ಲಿವರೆಗೂ ಕಂಟಿನ್ಯೂಷನ್ ನಾವು ನಮ್ಮ DC ಸಾಹೇಬರು, ನಮ್ಮ ಆಫೀಸರ್ಸ್ ಎಲ್ಲ ಇಲ್ಲೇ. ಓಕೆ. ಓಕೆನಾ? ಮತ್ತೆ ಅವನಿಗೆ ಪೊಲೀಸ್ ಕಂಪ್ಲೇಂಟ್ ಏನು ಮಾಡಬೇಕು ಅದೆಲ್ಲ ಟ್ರೀಟ್ಮೆಂಟ್ ಆಗ್ತಾ ಇದೆ. ಓಕೆ. ಸೊ ನಮ್ಮ ಸಾಹೇಬರು ಬರ್ತಾರೆ. ಓಕೆ, ಬರ್ತಾರೆ. ಅದನ್ನೇ ಕೇಳ್ತಾ ಇರೋದು ಸರ್. ನನ್ನ ಪಾಯಿಂಟ್ ಇಷ್ಟೇ, ನಿಮ್ಮದು ಅಧಿಕೃತವಾದಂತ ಒಂದು ಖಾತೆ ಇದೆಯಲ್ಲ ಸರ್, ಏನೇ ಆದ್ರೂ ಅಪ್ಡೇಟ್ ಕೊಡ್ತಿರಲ್ಲ ಸರ್, ಕರೆಕ್ಟ್ ಅಲ್ವಾ? ಈ ಅಪ್ಡೇಟ್ ಮೇಲೆನೆ ಸುದ್ದಿವಾಹಿನಿಗಳು ಹಿಂಗಾಗಿದೆ ಅಂತ ಸುದ್ದಿ ಮಾಡೋದು ಕರೆಕ್ಟಾ? 20 ಅವರ್ ಆಯ್ತಲ್ಲ ಸರ್ ಘಟನೆ ಆಗಿ. ಅವತ್ತು ಯಾವ್ದೋ ಒಂದು ಇನ್ಸಿಡೆಂಟ್, ಹೆಬ್ಬಾಳದ ಇನ್ಸಿಡೆಂಟ್ಗೆ 15 ನಿಮಿಷಕ್ಕೆ ರಿಪ್ಲೈ ಕೊಟ್ಟವರು, ಯಾಕೆ 20 ಅವರ್ ಆದ್ರೂ ರಿಪ್ಲೈ ಕೊಟ್ಟಿಲ್ಲ? ಅವನಿಗೆ ಬಂದು ಅವ್ನ ಪಾದ ಪೂಜೆ ಮಾಡೋದಕ್ಕ? ನಮ್ ಪ್ರಶ್ನೆ ಒಂದು. ಎರಡನೇದು ಎಲ್ಲ ಯಾವಾಗ ರಿಪ್ಲೈ ಕೊಡ್ತಾರೆ? ಹಿಂದಿ ಒಂದ್ ಮಾತು ಕೇಳ್ಕೊಂಡು ಕನ್ನಡದವ್ರನ್ನ ಕೆಲಸನ ತೆಗಿತೀರಾ? ಇವಾಗ ಕನ್ನಡದವ್ರಿಗೆ ಅನ್ಯಾಯ ಆಗಿದೆಯಲ್ಲ, ಕೊಲೆ ಆಗಿದೆಯಲ್ಲ ಸರ್ ಇದು. ಸಂಚಾರ ವ್ಯವಸ್ಥಾಪಕರು ಕೇಳಿ ಸರ್, ಸಂಚಾರ ವ್ಯವಸ್ಥಾಪಕರು ಮತ್ತೆ ಯಾರು ಇನ್ನೊಬ್ರು MD ಇಬ್ರು ರೆಸ್ಪಾನ್ಸಿಬಿಲಿಟಿ ಇಲ್ವಾ ಅವ್ರಿಗೆ? ಇದು ಅವ್ರಿಗಿಲ್ವಾ ಸರ್? ಅವ್ರಿಗಿಲ್ವಾ ಸರ್? ಒಬ್ಬರಿಗೆ ಒಬ್ಬ ವ್ಯಕ್ತಿಗೆ, ಸಾಮಾನ್ಯ ವ್ಯಕ್ತಿಗೆ ಹೆಚ್ಚು ಕಮ್ಮಿ ಆದ್ರೆ CM ಬಂದು ನೋಡ್ತಾರೆ. ಏನಾದ್ರು ಈ ತರದೊಂದು ದೊಡ್ಡ ಇನ್ಸಿಡೆಂಟ್ ಆಯ್ತು ಅಂತಂದ್ರೆ ನಿಮ್ MD ಇವ್ರು ಕೂತ್ಕೊಂಡು ಏನ್ ಮಾಡ್ತಾವ್ರೆ? ಅದನ್ನೇ ರೀ, ಯಾಕೆ ಬಂದಿಲ್ಲ ಅಂತ ನಾವು ಕೇಳ್ತಾ ಇರೋದು. ಯಾಕೆ ಅವ್ರು ಬಂದಿಲ್ಲ? ಏನ್ ನಿಮ್ಮ ಎಂಪ್ಲಾಯಿ ನೀವು ಕೂತಿರೋದು ಉಡಾಫೆ ಉತ್ತರಗಳು ಕೊಡ್ತಾ ಕೂತವ್ರೆ. ನಾವು ನಿಮ್ಮ ಬಗ್ಗೆ ಮಾತಾಡ್ತಾ ಇರೋದು, ನಾವು ನಿಮ್ಮ ಬಗ್ಗೆ ಮಾತಾಡ್ತಾ ಇರೋದಿಲ್ಲ. BMTC ಅಧಿಕೃತ ಖಾತೆಯಲ್ಲಿ ಇದುವರೆಗಾಯ್ತು ಅವನ್ನ ಬಂಧಿಸಿದೀವಿ, ಅವನಿಗೆ ನಾವು ಈ ರೀತಿ ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ, ಈ ತರ ಘಟನೆ ಆಗಿದೆ, ಈ ತರದಕ್ಕೆ ಈ ತರ ಸ್ಪಂದಿಸಿದೆ. ಎಷ್ಟು ಜನ ಟ್ಯಾಗ್ ಮಾಡಿದ್ದಾರೆ ಗೊತ್ತಾ ಸರ್? 1000 ಜನ ಟ್ಯಾಗ್ ಮಾಡಿದ್ದಾರೆ ನಿಮ್ ಸಂಸ್ಥೆ ಟ್ವಿಟರ್ನ. 1000 ಜನ ಟ್ಯಾಗ್ ಮಾಡಿದ್ದಾರೆ. ನಾನೇ ಮಾಡಿದೀನಿ ನೋಡ್ರಿ, ನೋಡಿಲಿ. BMTC ಬೆಂಗಳೂರು ಉಳಿದಕ್ಕೆ ರಪ್ಪನ್ ಬಂದ್ಬಿಡ್ತೀರಾ? ಅವನು ಸೇವ್ ಮಾಡೋದಕ್ಕ ಅಲ್ಲಿ ಅವರು ಸರ್, ನಾನು ಎಂಪ್ಲಾಯಿ ಇಲ್ಲಿ ಬಂದಿರೋದು ನಾವು ಅವ್ರು ಸೇವ್ ಮಾಡೋದಕ್ಕೆ.
ಅಧಿಕೃತವಾಗಿ ಸರ್ ನಿಮ್ಮ ಖಾತೆಯಲ್ಲಿ ಎಲ್ಲದೂ ಸರ್ ನನಗೆ ನೀವು ಯಾರೋ ಬಂದಿಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿ ನೀವೆಲ್ಲ ವರ್ಕ್ ಮಾಡಿದಿರ ಅನ್ನೋದು ಅಲ್ಲ ಪ್ರಶ್ನೆ. ಇಲ್ಲಿ ನಮ್ಮ ಪ್ರಶ್ನೆ ನಿಮ್ಮ ಅಧಿಕೃತ ಖಾತೆ ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡುವಂತ ಅಯೋಗ್ಯರು ಈ ಇನ್ಸಿಡೆಂಟ್ ಇಲ್ಲ ಸರ್. ನಾವು ಹೇಳೋದು ಇಲ್ಲಿ ಬಂದ್ಮೇಲೆ ಯಾಕೆ ಮಾಡ್ಬೇಕು? ನಾವು ಬಂದ್ಮೇಲೆ ಯಾಕೆ ಮಾಡ್ಬೇಕು ಸರ್? ಅದಕ್ಕೆ ಸೋಷಿಯಲ್ ಮೀಡಿಯಾ ನೋಡ್ಕೊಳಕ್ಕೆ ಬರ್ತಾರಲ್ವಾ, ನೀವು ಬಿಸಿ ಇರ್ತೀರಾ, ಅವ್ರು ನೋಡ್ಕೋಬೋದಲ್ವಾ? ಯಾಕೆ ಮಾಡ್ಬೇಕು ಸರ್? ನಾವು ಬಂದ್ಮೇಲೆ ಇಲ್ಲಿ ಬಂದ್ಮೇಲೆ ಏನ್ ಮಾಡ್ಬೇಕು ಅವರು? ಆಮೇಲೆ ಇನ್ನೊಂದು ಏನ್ ಗೊತ್ತಾ, ಯಾರು ಕನ್ನಡದವರು ಇನ್ನೊಂದು ಡ್ರೈವರ್ದು ಹೆಚ್ಚು ಕಮ್ಮಿ ಆದ್ರೆ ಫೋಟೋ ಹಾಕ್ಬಿಡ್ತಾರೆ. ಅರೆಸ್ಟ್ ಮಾಡಿದೀವಿ, ಇವ್ರಿಗೆ ಕ್ರಮ ತಗೊಂಡಿದೀವಿ ಅಂತ ಪಾಪ ಅವ್ನಿಗೆ ಕೈ ಕಟ್ಕೊಂಡು ನಿಂತಿರೋದು ಫೋಟೋ ಹಾಕ್ಬಿಡ್ತಾರೆ. ಇವಂದು ಅವ್ನು ಯಾವನ್ನ ಕರ್ಕೊಂಡೋಗಿ ಒಳಗ ಒದ್ದಾಕಿದಾರಲ್ಲ, ಎಲ್ಲಿದೆ ಫೋಟೋ? ಸೋಷಿಯಲ್ ಮೀಡಿಯಾಗೆ ಕೊಟ್ಟಿಲ್ವಲ್ಲ ಸರ್, ಯಾವ್ದಕ್ಕೂ ಬಿಟ್ಟೆ ಆಚೆನೆ ಬಿಟ್ಟಿಲ್ಲ ನೀವು. ಏನ್ ಮಾಡಿದಿರಿ ಸರ್? ನಾವಿಲ್ಲಿ ಕೇಳ್ತಾ ಇರೋದು ನಿಮ್ಮ ಸಂಸ್ಥೆಯ ಜವಾಬ್ದಾರಿಯುತ ಯಾವ ಮೀಡಿಯಾದಲ್ಲಿ ಬಂದಿದೆ ಸರ್? ಯಾವ ಮೀಡಿಯಾದಲ್ಲಿ ಬಂದಿದೆ? ಅಮಾಯಕ ಸತ್ತು ಬಿದ್ದಿದ್ದಾನೆ ಇವಾಗ. ನೀವೇನ್ ಹೇಳ್ತಾ ಇದ್ದೀರಾ? ಅದೆಲ್ಲ ಮಾಡ್ತಾ ಇದೀವಿ ಸರ್. ಸರ್ ನಾನು ಕೇಳ್ತಾ ಇರೋದು ಒಬ್ಬ ಸಂಚಾರ ವ್ಯವಸ್ಥಾಪಕ ಏನೇ ಸಮಸ್ಯೆ ಆದ್ರೂ ಡಿಸಿಷನ್ ಅವರೆಲ್ಲ ತಗೊಳ್ಳೋದು ಸರ್. ಟರ್ಮಿನೇಟ್ ಮಾಡೋದು ನೀವು ಮಾಡಲ್ಲ. ನಮ್ಮ ನೋವಿರೋದೇನು ಗೊತ್ತಾ, 20 ಅವರ್ ಕಳೆದ್ರು ಬರ್ತಾ ಇದಾರೆ ಸೋಷಿಯಲ್ ಡಿಪಾರ್ಟ್ಮೆಂಟ್ ಅವ್ರು ಕಾಲ್ ಮಾಡ್ರಿ. ಸೋಷಿಯಲ್ ಡಿಪಾರ್ಟ್ಮೆಂಟ್ ಕಾಲ್ ಮಾಡಿ ಸರ್. ನಿಮ್ ಸೋಷಿಯಲ್ ಡಿಪಾರ್ಟ್ಮೆಂಟ್ ಅವ್ರು ಕಾಲ್ ಮಾಡಿ ಅಪ್ಡೇಟ್ ಮಾಡಕ್ ಹೇಳಿ. ಸೋಷಿಯಲ್ ಮೀಡಿಯಾ ಅವರೇನೆ ಕಂಪ್ಲೇಂಟ್ ಅಲ್ರಿ, ಸೋಷಿಯಲ್ ಮೀಡಿಯಾ ಅಣ್ಣ ಅವರೇ ನೋಡ್ಕೊಳ್ಳೋದು, ನೀವೇ ನೋಡ್ಕೊಳ್ಳೋದು. ಸೋಷಿಯಲ್ ಮೀಡಿಯಾ ಕಂಪ್ಲೇಂಟ್ ಸೆಕ್ಷನ್ ಅಲ್ಲ, ಅವ್ರಿಗೆ ನೀವೇ ಮಾಡಿ, ನಾನೇ ಮಾಡ್ತೀನಿ. ಮಾಡಿರೋರು ಮುಖಾರಾದ್ರೂ ತೋರಿಸಿ, ಇಡಿಯಟ್ ನನ್ನ ಮಗನ್ನ ಅವ್ನ ಮುಖ ತೋರಿಸಿ. ನಮ್ಮವ್ರದ್ದೇನಾದ್ರೆ ಏನ್ ಕೊಡಿಸ್ತೀರಾ ಸರ್? ಏನ್ ಕೊಡಿಸ್ತೀರಾ ಸರ್? ಸತ್ಯ ಹೇಳ ಸರ್. ಇದೇ ಕೇಸ್ ಉಲ್ಟಾ ಆಗಿದ್ರೆ ಅವನ ರಣ ಯಾವ್ದಿದಾರಲ್ಲ ಡ್ರೈವರ್ ಈಗ ಒಳಗಡೆ ಇದಾನಲ್ಲ, ಉಲ್ಟಾ ಅಕಸ್ಮಾತ್ ಉಲ್ಟಾ ಬೈ ಚಾನ್ಸ್ ಹಿಂದಿ ಅವನಿಗೆ ಇವನೇನಾದ್ರು ಚಾಕು ಚುಕ್ಕಿದ್ರೆ ನೀವೆಲ್ಲ ಬಂದ ಕುದುರೆ ಮೇಲೆ ಕೂತ್ಕೊಂಡ್ಬಿಡ್ತಿದ್ರಿ, ನೀವು ಕತ್ತಿಡಿದು ಸಾಯಿಸ್ಬಿಡ್ತಿದ್ರಿ ಅವನ್ನ. ನೀವೇ ಗೊತ್ತು ನಮ್ಗೆ, ನಿಮ್ ಹಣೆ ಬರ ಏನು ಅನ್ನೋದೆಲ್ಲ ಗೊತ್ತು ಸರ್. ನಮಗುವೆ ಯಾರ್ಯಾರ ಸೇವ್ ಮಾಡೋದಕ್ಕೆ ಏನೇನ್ ಮಾಡ್ತೀರಾ ಅಂತ ಅನ್ನೋದೆಲ್ಲ ಗೊತ್ತು ನಿಮ್ಗೆ. ಬರ್ತಾ ಇದಾರೆ ಸರ್, ನಮಗ್ ಗೊತ್ತು ಸರ್. ಯಾವ ಸೀಮೆ ಏನ್ ನಮ್ ಬೇಜಾರಾಗತ್ತೆ ಮಾತಾಡಿದ್ರೆ ಹೇಳಿಕೆ ಕೊಡಿ ಮೇಡಮ್. ತಗೊಳ್ಳಿ, ಇವ್ರು ಏನ್ ಮಾಡಿದಾರೆ ತಗೊಳ್ಳಿ. ಮಾತಾಡ್ತೀರಾ ಸರ್ ನೀವು? ಇಲಾಖೆ ಕಡೆಯಿಂದ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.